Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈಗ ಚನ್ನಪಟ್ಟಣದ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಶುರು ಮಾಡ್ತಾರೆ. ನಾನು ನಾಡಿದ್ದು ದೆಹಲಿಗೆ ಹೋಗ್ತಾ ಇದ್ದೇನೆ. ನಮ್ಮ ಕೇಂದ್ರ ವರಿಷ್ಠರ ಜೊತೆಲೂ ಕೂಡ ಚರ್ಚೆ ಮಾಡ್ತೇನೆ. BJP JDS ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದೇವೆ, ಯಶಸ್ಸನ್ನು ಕೂಡ ನಾವು ಕಂಡಿದ್ದೇವೆ. ಹಾಗಾಗಿ ಮುಂದಿನ ಉಪಚುನಾವಣೆಯಲ್ಲೂ ಸಹ ನಾವು ಒಟ್ಟಿಗೆ ಹೋಗಬೇಕು. ಇದ್ರ ಬಗ್ಗೆ ನಾವೆಲ್ಲವೂ ಕೂಡ ಕೂತು ಚರ್ಚೆ ಮಾಡಿ, BJP ಮತ್ತು JDS ಪಕ್ಷದ ಮುಖಂಡರು ಕೂತು ಚರ್ಚೆ ಮಾಡಿ ತದನಂತರದಲ್ಲಿ ಒಂದು ಒಮ್ಮತದ ನಿರ್ಧಾರವನ್ನು ನಾವು ಕೈಗೊಳ್ತೇವೆ. ಇಲ್ಲಪ್ಪ, ಚರ್ಚೆನೇ ಆಗಿಲ್ಲ, ಚರ್ಚೆ ಮಾಡ್ತೇವೆ. DK ಶಿವಕುಮಾರ್ ತಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಯಾರೇ ಎದುರಾಳಿ ಆದ್ರೂ ಕೂಡ ನೋಡಿದ್ರಲ್ವಾ, ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಜನರು ಮನಸ್ಸು ಮಾಡಿದರೆ ಯಾರ ಎಷ್ಟೇ ಅಧಿಕಾರ ಇದ್ದರೂ ಕೂಡ, ಎಷ್ಟೇ ಹಣವಂತರಿದ್ದರೂ ಸಹ ಜನರ ತೀರ್ಮಾನಕ್ಕೆ ಎಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ಹಾಗಾಗಿ ಚನ್ನಪಟ್ಟಣ ಇರ್ಬೋದು, ಯಾವುದೇ ಉಪಚುನಾವಣೆ ಇರ್ಬೋದು, ನಾವು BJP ಮತ್ತು JDS ಪಕ್ಷ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಉತ್ತಮ ಅಭ್ಯರ್ಥಿಗಳನ್ನು ನಾವು ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡ್ತೇವೆ. ಎಲ್ಲವನ್ನೂ ಮೀರಿ ಜನ ನಮಗೆ ಆಶೀರ್ವಾದನ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಚರ್ಚೆ ಮಾಡ್ತೇನೆ, ಯೋಗೇಶ್ವರ್ ಹತ್ರನೂ ಕೂಡ ಚರ್ಚೆ ಮಾಡ್ತೇನೆ, JDS ಪಕ್ಷದ ವರಿಷ್ಠರ ಜೊತೆಲೂ ಚರ್ಚೆ ಮಾಡ್ತೇವೆ. ಒಟ್ಟಾಗಿ ಒಂದಾಗಿ ಚುನಾವಣೆ ಎದುರಿಸ್ತೇವೆ. ಲೋಕಸಭಾ ಚುನಾವಣೆ ಆದಮೇಲೆ ಎಲ್ಲೋ ಒಂದು ಕಡೆ ಸೇಡಿನ ಒಂದು ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ಕೈಗೆತ್ತಿಕೊಳ್ತಾ ಇದೆ. ಜನರ ಮೇಲೆ ಸೇಡು ತೀರಿಸ್ಕೊಳ್ತಕ್ಕಂಥ ಒಂದು ಚಾಳಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಸರ್ಕಾರ ಬಂದು ಕಳೆದ ಒಂದು ವರ್ಷದಲ್ಲಿ ಅವ್ರ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ, ಹಾಲಿನ ದರ ಜಾಸ್ತಿ ಮಾಡಿದ್ರು, ಅದರಿಂದ ರೈತರಿಗೇನು ಲಾಭ ಆಗಿಲ್ಲ. ವಿದ್ಯುತ್ ದರ ಜಾಸ್ತಿ ಮಾಡಿದ್ರು, ಮುದ್ರಾಂಕ ಶುಲ್ಕವನ್ನು ಜಾಸ್ತಿ ಮಾಡಿದ್ದಾರೆ. ಇವತ್ತು ಮೋಟಾರ್ ವೆಹಿಕಲ್ ಅಲ್ಲೂ ಕೂಡ ರಿಜಿಸ್ಟ್ರೇಷನ್, ಇವತ್ತು ಅಲ್ಲೂ ಕೂಡ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೂ ಕೂಡ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು, ನೀರಿನ ದರನೂ ಕೂಡ ಜಾಸ್ತಿ ಮಾಡೋಕೆ ಹೊರಟಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ತಂದರೆ, ಇವರ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ. ಇವತ್ತು ರೈತ ತನ್ನ ಹೊಲಕ್ಕೆ ಒಂದು ಟ್ರಾನ್ಸ್ಫಾರ್ಮರ್ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಹಿಂದೆ BJP ಸರ್ಕಾರ ಇದ್ದಾಗ 25,000 ಕಟ್ಟಿದ್ರೆ ಸಾಕಾಗ್ತಾಯಿತ್ತು. ಈಗ 2-2.5 ಲಕ್ಷ ರೂಪಾಯಿ ಕಟ್ಟಬೇಕಾಗತ್ತೆ ರೈತರು. ಇವತ್ತು ಬಿತ್ತನೆ ಬೀಜ ಖರೀದಿ ಮಾಡಬೇಕು ಅಂತೇಳಿ ಅಲ್ಲಿ 40% 50% ಬಿತ್ತನೆ ಬೀಜ ಬೆಲೆನೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈ ರಾಜ್ಯ ಸರ್ಕಾರ ಜನಪರ ಕಾಳಜಿಯನ್ನು ಮರೆತು ಒಂದು ಅಧಿಕಾರ ನಡೆಸ್ತಾ ಇದ್ದಾರೆ. ಒಂದು ರೀತಿ ರಾಜ್ಯದ ಜನರಿಗೆ ಒಂದು ರೀತಿ ಮಾರಕ ಆಗಿದೆ. ರಾಜ್ಯ ಜನರಿಗೆ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಶಾಪ್ ಆಗಿ ಪರಿಣಮಿಸಿದೆ. ಉಪಚುನಾವಣೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರಕ್ಕೆ ಮಾನದಂಡ ಆಗುತ್ತಾ ಅಂತ ಸರ್ಕಾರ ನೋಡ್ರಿ, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೇ ನಾನೇನು 18-20 ಸ್ಥಾನಗಳನ್ನು ಸಂಸದನ್ನ ಗೆಲ್ಲಿಸಿ ದೆಹಲಿ ಕಳಿಸ್ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತನಾಡ್ತಿದ್ರು. ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ರು. 9 ಸೀಟು ಗೆದ್ದಿದ್ದಾರೆ, 1 ಸ್ಥಾನ ಗೆದ್ದಿದ್ದೀವಿ, ಒಬ್ಬರೇ MP ಇದ್ರು, 9 MPಗಳು ಗೆದ್ದಿದ್ದೇವೆ ಅಂತೇಳಿ ತಮ್ಮ ಬೆನ್ನನ್ನು ತಡ್ಕೊಳ್ತಾ ಇದ್ದಾರೆ. ಆದರೆ ಒಂದು ತಮಗೆ ಗೊತ್ತಿರಲಿ, ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ 145 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷಕ್ಕೆ ಹೆಚ್ಚು ಮತಗಳು ಬಂದಿದೆ. ಸಚಿವರಿದ್ದಂಥ ಕ್ಷೇತ್ರದಲ್ಲೂ ಕೂಡ BJPಗೆ ಲೀಡ್ ಬಂದಿದೆ. ಅರ್ಥ, ರಾಜ್ಯದ ಜನರು ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದ ಪರಿಣಾಮವೇ ಇವತ್ತು BJPಗೆ ಹೆಚ್ಚು ಸ್ಥಾನವನ್ನು ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು. ನಾನು ರಾಜ್ಯ ಸರ್ಕಾರಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಮನವಿ ಮಾಡ್ತಕ್ಕಂಥದ್ದು, ಸೇಡಿನ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಜ್ಯದ ಜನರು ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರು ಬೇಕು ಅಂತೇಳಿ ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಆದರೆ ತಾವೆಲ್ಲ ಗ್ಯಾರಂಟಿ ಕೊಟ್ಟರೂ ಸಹ ರಾಜ್ಯದ ಜನ ತಿರಸ್ಕರಿಸಿದ್ದಾರೆ ಅಂತೇಳಿ ಈ ರೀತಿ ರಾಜ್ಯದ ಜನರ ಮೇಲೆ ಸವಾರಿ ಮಾಡ್ತಕ್ಕಂಥದ್ದು,
ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು ಇದು ಖಂಡಿತ ಒಳ್ಳೆಯದಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ದರ ಏನು ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಮೇಲೆ 3.5 ರೂಪಾಯಿ. ಈ ನಿರ್ಧಾರವನ್ನು ತತ್ಕ್ಷಣ ಹಿಂಪಡಿಬೇಕು. ಇವು ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಹಾಸನದಲ್ಲಿ ಸೂರಜ್ ರೇವಣ್ಣ ಬಂಧನ ಆಗಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.